ಇದಕ್ಕೆ ಅವತ್ತು ಸಂವಿಧಾನ ಅಂಗೀಕಾರ ಆಯ್ತಲ್ಲ, ಒಬ್ಬರು ಬಿಟ್ರೆ ಇನ್ನು ಬಾಕಿಯವರೆಲ್ಲ ಸೈನ್ ಹಾಕ್ತಾರೆ. ಅವ್ರ ಹೆಸರೇನೋ ಮರ್ತ್ಬಿಟ್ಟಿದ್ದೀನಿ. ಒಬ್ರು ಸೈನ್ ಆಗ್ತಿದ್ದವರು 285 ಜನ ಇರ್ತಾರೆ. ಇಲ್ಲ ಅವನು ಯಾರೋ ಹೆಸರು ಮರ್ತ್ಬಿಟ್ಟಿದ್ದೀನಿ. ಅವನೇನು ಕಮ್ಯುನಿಸ್ಟ್ ಅವನಲ್ಲ. 285 ಜನ ಹಾಜರಿರ್ತಾರೆ. 284 ಜನ ಸೈನ್ ಆಗ್ತಾರೆ. ಗೊತ್ತಾಯ್ತಾ? ಅಂದ್ರೆ ಅಷ್ಟು ಮಟ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಎಲ್ಲರೂ ಒಪ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ರು. ಟಿ ಕೃಷ್ಣಮಾಚಾರ್ ಅಂತ ಕೇಳಿದ್ದೀರಾ? ಟಿ ಕೃಷ್ಣಮಾಚಾರ್ ಅವರು ಬಹಳ ಹೊಗಳಿ ಭಾಷಣ ಮಾಡ್ತಾರೆ ಅಂಬೇಡ್ಕರ್ ಅವರಿಗೆ. ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರು, ಅವರು ಹೊಗಳಿ ಭಾಷಣ ಮಾಡ್ತಾರೆ ಅಂಬೇಡ್ಕರ್ಗೆ. ಮತ್ತೆ ಈ ನಮ್ಮ ಸಂವಿಧಾನ ವಿರೋಧಿಗಳಿದ್ದಾರಲ್ಲ, ಬಾಬಾ ಸಾಹೇಬ್ರದ್ದು ಪಾತ್ರ ಕಡಿಮೆ, ರಾವ್ ಪಾತ್ರ ಜಾಸ್ತಿ ಅಂತ ಹೇಳ್ತಾರಲ್ಲ, ಅದು ಸುಳ್ಳಲ್ವಾ? ಹೊಟ್ಟೆ ಕಿಚ್ಚಿನಿಂದ ಹೇಳೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಜಾತಿನಲ್ಲಿ ಹುಟ್ಟಿ ಈ ಎತ್ತರಕ್ಕೆ ಬೆಳೆದ್ಬಿಟ್ನಲ್ಲ ಅನ್ನೋ ಹೊಟ್ಟೆ ಕಿಚ್ಚಿನಿಂದ ಹೇಳ್ತಾ ಇರೋದು. ಗೊತ್ತಾಯ್ತೇನ್ರಪ್ಪ? ಗೊತ್ತಾಯ್ತೇನೆ ವೇಣುಗೋಪಾಲ್? ನೀನು ಹಿಂದುಳಿದವರ ಸಂಘಟನೆಯಲ್ಲಿ ಇದೆಯಲ್ಲ, ಅದಕ್ಕೋಸ್ಕರ ನಿನ್ನ ಹೆಸರು ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ ಇದೆಯಲ್ಲ ಅಂತ. ನಿನಗನ್ನೇ ಆಗಿದೆ ಇಲ್ಲಿ. ನೀನು ಇದನ್ನೆಲ್ಲ ತಿಳ್ಕೊಂಡ್ರೆ ನೀನು ಮುಂದೆ ಬರಕ್ಕೆ ಅನುಕೂಲ ಆಗ್ತದೆ. ನಾನು ಮೇಷ್ಟ್ರ ಥರ ಪಾಠ ಮಾಡಕ್ಕೆ ಹೋಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕಷ್ಟಪಟ್ಟು ಇಂಥ ಸಂವಿಧಾನನ ರಚನೆ ಮಾಡಿಕೊಂಡಿದ್ದಾರೆ. ಬಹುಶಃ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನ ಭಾರತ ದೇಶದ್ದು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲದೆ ಟಿ ಕೃಷ್ಣಮಾಚಾರಿ ಅವರು ಒಬ್ರು ಮೇಧಾವಿನೇ. ಅವರು ಹೊಗಳಿ ಮಾತಾಡೋಕ್ಕಾಗುತ್ತಾ? ಅವತ್ತು ಮಾತಾಡದಂಥವ್ರಲ್ಲಿ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹೊಗಳ್ತಾರೆ. ಅಂಥ ದೇಶಕ್ಕೆ ಸಂವಿಧಾನನ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಸಂವಿಧಾನ ಎಲ್ರಿಗೂ ಗೊತ್ತಾಗಬೇಕು ಅಲ್ವಾ? ಗೊತ್ತಾಗಬೇಕಾ ಬೇಡ? ಅದಕ್ಕೆ ಅದೇ ಒಬ್ಬ ಎಲ್ಲ ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥದ್ದು. ನಾನು ತೇಜಸ್ ಚಕ್ರವರ್ತಿ, ನಾ ಹೇಳೋದೆಲ್ಲ ಸರಿಯಾಗಿದೆಯೇನೋ? ನಾ ಹೇಳೋದೆಲ್ಲ ಸರಿಯಾಗಿದೆಯಾ? ಸಂವಿಧಾನ ಓದ್ಕೊಂಡಿದೀಯಾ? ನಿಮ್ಗ ಹೋಗಿದ್ಯಾ? ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್. ನಾನು ಹೇಳ್ತಾ ಇರೋದಿಲ್ಲ ಸರಿಯಾಗಿದೆಯಾ? ನೋಡಿ, ಅವನು ಸರಿ ಇದೆ ಅಂತಂದ್ರೆ ಸರಿಯಾಗಿದೆ ಅಂತ ಅರ್ಥ.
ಆಯ್ತು ನೀವು ಬಿಡಪ್ಪ, ನೀನು ಇದು ಹೇಳೋಕೆ ಅಂತ ಕೂತಿದ್ದೀಯ ನೀನು. ನಮ್ಮ ದೇಶ ಸಂವಿಧಾನ ಇದೆಯಲ್ಲ, ಬಹುಶಃ ಇಷ್ಟೊಂದು ತಿದ್ದುಪಡಿ ಆಗಿರೋದು ಬೇರೆ ಜಗತ್ತಿನ ಯಾವ ಸಂವಿಧಾನನೂ ಆಗಿಲ್ಲ ಅಲ್ವಾ. 106 ತಿದ್ದುಪಡಿಗಳಾಗಿರೋದು, 106. ಈಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.